ಬೆಂಗಳೂರಿಗೆ ಅತೀ ಸಮೀಪದಲ್ಲಿರುವಂಥ ಕನಕಪುರದ ಕಬ್ಬಾಳು ಕ್ಷೇತ್ರ. ಕನಕಪುರದಿಂದ ಕೇವಲ ಒಂದು 8ರಿಂದ 10 ಕಿಲೋಮೀಟ್ರ್ ಲಿಮಿಟ್ಸಲ್ಲಿ ಇರತಕ್ಕಂಥ ಕಬ್ಬಾಳು ಕ್ಷೇತ್ರ ಕಬ್ಬಾಳಮ್ಮ ದೇವಿಯ ಪವಿತ್ರ ಕ್ಷೇತ್ರವೂ ಹೌದು. ಇಲ್ಲಿ ಇತಿಹಾಸ ಪ್ರಸಿದ್ಧ ದೇವಿಯ ತಾಣವಾಗಿರುವಂತಹ ಮಹತ್ವದ ಕ್ಷೇತ್ರ. ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮ ಶಿವಧಾತ್ರಿ ಸ್ವಾಹ ಸ್ವಾಹ ನಮೋಸ್ತುತೇ ನಮೋಸ್ತುತೇ. ಸಮೀಪದಲ್ಲಿರುವಂಥ ಕಬ್ಬಾಳು ಗ್ರಾಮಕ್ಕೆ ಹೋಗೋಣ. ಅಲ್ಲಿ ಕಬ್ಬಾಳೇಶ್ವರಿ ದೇವಾಲಯದ ದೇವತೆಯ ದರ್ಶನ ಮಾಡೋಣ. ಹಾಗೆ ಕೆಳಗೆ ಮಾರಂದಿರಿದ್ದಾರೆ, ಅವ್ರ ದರ್ಶನ ಕೂಡ ಮಾಡೋಣ. ತಾಯಿ ಜೊತೆಗೆ ಮಾರಂದಿರು ಅಲ್ಲಿ ನೆಲೆಸಿರ್ತಕ್ಕಂಥದ್ದು. ಇದು ಸರಿಸುಮಾರು 9ನೇ ಶತಮಾನದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಾಲಯ. ತಾಯಿ ಒಂದು ಬಾರಿ ಆ ಸಂದರ್ಭದಲ್ಲಿ ಸ್ಥಳವನ್ನು ಅರಸುತ್ತಾ ಬರ್ತಾರೆ ನೆಲೆ ನಿಲ್ಲೋದಕ್ಕೆ. ಆಗ ಮಾರಂದಿರು ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಮಾರಂದಿರನ್ನ ಕೇಳ್ಕೊಳ್ತಾರೆ ತಾಯಿ, ನನಗೆ ಇಲ್ಲಿರೋದಕ್ಕೆ ಅವಕಾಶ ಕೊಡ್ತೀರಾ ಅಂತ. ಆಗ ಅವ್ರು ಯಾರೂ ಒಪ್ಪೋದಿಲ್ಲ. ಅವನಿಗೆ ಸಂಜೆ ಆಗ್ತಾ ಬರುತ್ತೆ, ಸುತ್ತಮುತ್ತ ಬರೀ ಕಾಡು, ಒಬ್ಬರೇ ಹೆಂಗಸು, ಎಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಮಾರಂದಿರೋರಿಗೆ ಮನವರಿಕೆಯಾಗಿ ತಾಯಿಗೆ ಇರೋದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಇದು ಒಂದು ದಂತಕಥೆ. ಇದ್ರ ಜೊತೆಗೆ ಇಲ್ಲಿ ಚಾಲುಕ್ಯರು ಆಳ್ತಾ ಇದ್ದಂಥ ದಿನಗಳವು. ಆಮೇಲೆ ಆಗೆಲ್ಲ ಈಗಿದ್ದಂಗೆ ಜಿಲ್ಲೆ ಅಥವಾ ರಾಜ್ಯ ಆ ಥರ ಇರಲಿಲ್ಲ. ಒಬ್ಬ ಅರಸರು ಯಾರಾದರೂ ಆಳ್ತಾರಂದರೆ ಅದು ಕೊಂಗನಾಡು ಅಂತ ಅವತ್ತು ಪ್ರಸಿದ್ಧಿಯಾಗಿತ್ತು. ಅವ್ರಿಗೆ ಸೇರಿದಂಥ ಒಂದು ಸ್ಥಳ ಆಗಿತ್ತು ಅಂಥೇಳಿ ಅಲ್ಲಿ ಶಿಲಾಶಾಸನಗಳು ಹೇಳ್ತವೆ. ತಮಿಳಿನಲ್ಲಿ ಶಿಲಾಶಾಸನಗಳು ಕೂಡ ಇದೆ. ಅಲ್ಲಿ ಚಾಲುಕ್ಯರ ಕಾಲದಲ್ಲಿ ಕೆತ್ತನೆ ಮಾಡಿದಂತಹ ಶಿಲಾಶಾಸನ. ಆ ಸಂದರ್ಭದಲ್ಲಿ ತಾಯಿ ಇಲ್ಲಿ ನೆಲೆ ನಿಂತರು ಅಂತ ಒಂದು ಶಿಲಾಶಾಸನ ಹೇಳುತ್ತೆ. ಈ ಶಿಲಾಶಾಸನದಲ್ಲಿ ಚಾಲುಕ್ಯರ ಒಂದು ಆಧಿಪತ್ಯ, ಹಾಗೆ ಕೊಂಗರ ಆಧಿಪತ್ಯ, ಕೊಂಗನಾಡು ಅಂತ ಕೂಡ ಕರೀತಾ ಇದ್ರು ಅಂತ ಹೇಳ್ತಾರೆ. ಅವ್ರಿಗೆ ಅವರ ಆಧಿಪತ್ಯಕ್ಕೆ ಒಳಪಟ್ಟಂತಹ ಈ ಪ್ರದೇಶವನ್ನು ಕೊಂಗನಾಡು ಅಂತ ಹೇಳ್ತಿದ್ರು. ಈ ತಾಯಿ ತಮಿಳುನಾಡಿಂದ ಬಂದಿರೋದು ಅಂತ ಹೇಳ್ತಾರೆ ಕೆಲವರು. ಅದು ಸರಿಯಾದ ಮಾಹಿತಿ ಇಲ್ಲ. ಆದರೆ ತಾಯಿ ಸ್ಥಳವನ್ನು ಆರಿಸ್ತಾ ಬಂದಿದ್ದಂತೂ ನಿಜವಾದ ವಿಷಯ ಅದು. ಇದ್ರ ಜೊತೆಗೆ ಟಿಪ್ಪು ಸುಲ್ತಾನನ ಸುರಂಗ ಮಾರ್ಗ ಕೂಡ ಈ ಜಾಗದಲ್ಲಿದೆ, ಈ ತಾಯಿ ಬೆಟ್ಟದಲ್ಲಿದೆ. ತಾಯಿ ಬೆಟ್ಟದ ಮೇಲೆ ಬಂದು ನೆಲೆ ಊರಿರೋದು. ಬೆಟ್ಟದ ಮೇಲೆ ನೆಲೆ ಊರವ್ರೆ, ಆದರೆ ಬೆಟ್ಟ ಎಕ್ಕೋಕ್ಕಾಗದೇ ಇದ್ದವ್ರಿಗೆ ಕೆಳಗಡೆನೂ ತಾಯಿ ದೇವಸ್ಥಾನ ಐತೆ. ಅದ್ರ ಜೊತೆಗೆ ಮಾರಂದಿರ ದೇವಸ್ಥಾನ ಕೂಡ ಇದೆ. ಬೆಟ್ಟ ಎಕ್ಕಿದ್ರೆ ಮೂಲ ಸ್ಥಾನ ನೋಡ್ಬೋದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಕೆಳಗಡೆ ತಾಯಿನ ಪ್ರತಿಷ್ಠಾಪನೆ ಮಾಡೋರೆ ಕಬ್ಬಾಳಮ್ಮನ, ಮೇಲೆ ಕೂಡ ಪ್ರತಿಷ್ಠಾಪನೆ ಆಗೋರೆ ತಾಯಿ. ಈ ದೇವಾಲಯಕ್ಕೆ, ಈ ದೇವರಿಗೆ ಅಭಿಷೇಕ ಆಗಬೇಕಾದ್ರೆ ಬೆಟ್ಟದ ಮೇಲೆ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಿಂದನೇ ಬರಬೇಕು ನೀರು. ಅಭಿಷೇಕಕ್ಕೆ ಅದೇ ಪ್ರಶಸ್ತವಾದಂಥ ನೀರು. ಅಂದಿನ ಕಾಲದಲ್ಲಿ ಚೋಳರು ಮಾಡಿದಂಥ ಕಲ್ಯಾಣಿ ಅದು ಕಲ್ಯಾಣಿ ಅಂತಲೇ ಪ್ರಸಿದ್ಧಿ.
ಆಮೇಲೆ ಬೆಟ್ಟದಿಂದ ನೋಡೋದಕ್ಕೆ ಸುಂದರವಾದ ಗ್ರಾಮ. ಇಲ್ಲಿ ತಾಯಿ ತ್ರಿಶಕ್ತಿ ದೇವಿ ಇದು. ಈ ತಾಯಿಗೆ ಮೀಸೆ ಅಂತ ಇಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ತಾಯಿ ಶಿವನಲ್ಲಿ ಐಕ್ಯ ಆಗಿದ್ದಾಳಂತೆ. ಒಂದು ಇದು ಪ್ರತೀತಿ. ಶಿವನ ಪರಮ ಭಕ್ತೆ ಈ ತಾಯಿ. ಆ ತಾಯಿ ಶಿವನಲ್ಲಿ ಐಕ್ಯ ಆಗಿರೋದ್ರಿಂದ ಸತೀ ಶಕ್ತಿ ಅನ್ನೋ ಲೆಕ್ಕಾಚಾರದಲ್ಲಿ ಆ ಅಮ್ಮನಿಗೆ ಮೀಸೆ ಒಂದಿಟ್ಟು ಪೂಜೆ ಮಾಡುವಂಥದ್ದು. ಇದು ಒಂದು ಅವತಾರ ಆದರೆ, ಇನ್ನೊಂದು ದುರ್ಗಿ ಅವತಾರ, ಮತ್ತೊಂದು ಕಾಳಿ ಅವತಾರ. ಮೂರು ಶಕ್ತಿ ಸೇರಿ ಒಂದು ಕಬ್ಬಾಳಮ್ಮ ಆಗಿರುವಂಥದ್ದು. ಇಲ್ಲಿ ನಾವು ಏನು ಹರಕೆ ಕಟ್ಕೊಳ್ತೀವಿ, ನಮ್ಮಲ್ಲಿ ಏನು ಕಷ್ಟ ಐತೆ, ಏನು ಕೋರಿಕೆ ಐತೆ, ಅದನ್ನು ಆ ತಾಯಿ ಮುಂದೆ ಬೇಡಿಕೆ ಇಟ್ಟು ನಾವು ಕೇಳಿಕೊಂಡ್ರೆ ಮನಃಶುದ್ಧಿಯಿಂದ, ಆತ್ಮಶುದ್ಧಿಯಿಂದ ಕೇಳಿಕೊಂಡಾಗ ಖಂಡಿತವಾಗಲೂ ಆ ತಾಯಿ ಈಡೇರಿಸ್ತಾರೆ ಅನ್ನೋವಂಥದ್ದು ಒಂದು ನಂಬಿಕೆ ಐತೆ. ಇದು ಕೇವಲ ನಂಬಿಕೆ ಅಲ್ಲ, ಆಧಾರ ಸಹಿತ ಕೂಡ ಕೆಲವಾರು ಜನಗಳು ಇದ್ದಾರೆ ಹೇಳೋವಂಥವ್ರು. ಯಾಕೆಂದರೆ ಆ ಮಟ್ಟಕ್ಕೆ ಇಲ್ಲಿ ಸತ್ಯ ಇದೆ ಅಂತ. ಆಮೇಲೆ ಇಲ್ಲಿ ತ್ರಿದೇವಿ ಅನ್ನೋಂಥ ರೀತಿಯಲ್ಲಿ ಕಬ್ಬಾಳಮ್ಮ ಇಲ್ಲಿ ಸ್ಥಾಪನೆ ಆಗಿರೋದ್ರಿಂದ ಮೂರು ಶಕ್ತಿಗಳ ಸಂಗಮವಾಗಿ ಇಲ್ಲಿ ಭಕ್ತರನ್ನ ಪೊರೆಯುವಂಥ ಒಂದು ವಿಧಾನಗಳಿದೆ. ಹಾಗೆ ಭಕ್ತರು ತಮ್ಮ ಭಕ್ತಿಯ ಅನುಸಾರವಾಗಿ ಅದನ್ನ ಪ್ರತಿಫಲವನ್ನು ಪಡೀತಾರೆ ಅನ್ನೋಂಥದ್ದು ಕೂಡ ಇಲ್ಲಿನ ಪುರೋಹಿತರ ಮಾತು. ಯಾಕೆಂದರೆ ಕೆಲವರು ಆಡಂಬರದ ಭಕ್ತಿ ತೋರಿಸೋದಕ್ಕೂ, ಕೆಲವರು ಮನಸಾರೆ ಕೋರ್ಕೊಳ್ಳೋದಕ್ಕೂ, ಕೆಲವರು ಭಕ್ತಿಯಿಂದ ಭಾವೈಕ್ಯತೆಯಿಂದ ಆ ತಾಯಿನ ಬೇಡ್ಕೊಳ್ಳೋದಕ್ಕೂ ಎಲ್ಲ ಒಂದು ವಿಧವಾದಂಥ ಕೋರಿಕೆಗಳು ವಿಧವಾದಂಥ ರೀತಿಯಲ್ಲಿರ್ತವೆ. ಈ ಯಾರು ಭಾವೈಕ್ಯತೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ತಾಯಿನ ಕೇಳ್ಕೊಳ್ತಾರೆ ಅಂಥವ್ರ ಕೋರಿಕೆ ಖಂಡಿತ ಈಡೇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಮೇಲೆ ಇರ್ತಕ್ಕಂಥ ಕಬ್ಬಾಳಮ್ಮ ತಾಯಿಗೆ ಬರೀ ಸಿಹಿ ಊಟ ಅಂದರೆ ಅನ್ನ ಸಾಂಬಾರು ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು, ಬರೀ ಸಿಹಿ ಊಟ, ಪಾಯಸ, ಇನ್ನೊಂದು ಮತ್ತೊಂದು. ಓಕೆ, ಕೆಳಗಡೆ ಬಂದಾಗ ಮಾರಂದಿರಿದ್ದಾರೆ, ಅಲ್ಲಿ ಕೆಲವರು ಖಾರದ ಊಟ ಮಾಡಿದ್ರು. ಕೆಲವರು ಅಂತಂದರೆ ಬರ್ತಕ್ಕಂಥ 3% ಜನ ಖಾರದ ಊಟನೇ. ಕಾರಣ ಏನಪ್ಪ ಅಂತಂದರೆ ಈ ತಾಯಿ ನೆಲೆ ಊರೋದಕ್ಕೆ ಕಾರಣ ಆ ಮಾರಂದಿರು. ಇದ್ರದ್ದು ಒಂದು ಕಥೆ ಐತೆ, ಅದು ಹೇಳ್ತೀನಿ. ಇದಾದಮೇಲೆ ಈ ಒಂದು ಬೆಟ್ಟ ಏನಿದೆಯಲ್ಲ ತಾಯಿದು, ಆ ಬೆಟ್ಟದ ಮೇಲೆ ಕೇವಲ ಅದು ಬರೀ ದೇವಸ್ಥಾನ ಮಾತ್ರ ಇಲ್ಲ, ಆ ದೇವಸ್ಥಾನದ ಪಕ್ಕದಲ್ಲಿ ಟಿಪ್ಪು ಸುಲ್ತಾನಂದು ಸುರಂಗ ಮಾರ್ಗ ಇದೆ. ಈ ಸುರಂಗ ಮಾರ್ಗ ಎಲ್ಲಿಯ ಕನಕಪುರ, ಎಲ್ಲಿಯ ಶ್ರೀರಂಗಪಟ್ಟಣ ಅಂತ ನೀವು ಕೇಳ್ಬೋದು. ಈ ಬೆಟ್ಟದಡೆಯಿಂದ ಸುರಂಗ ಮಾರ್ಗ ಮಾಡಿದ್ದಾನೆ. ಶ್ರೀರಂಗಪಟ್ಟಣಕ್ಕೆ ಹೋಗ್ಬೋದು ಆರಾಮಾಗಿ. ಶ್ರೀರಂಗಪಟ್ಟಣದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ತಲುಪ್ಬೋದು. ಆ ಥರ ಸುರಂಗ ಮಾರ್ಗ ಮಾಡಿದ್ದಾನೆ. ಆಮೇಲೆ ಯಾವ್ಯಾವ ರಾಜರನ್ನ, ಸಾಮಂತರನ್ನ ಸೋಲಿಸ್ತಾನೆ ಅವರೆಲ್ಲ ಕರ್ಕೊಂಬಂದು ಇಲ್ಲಿ ಜೈಲು ಅಂತ ಒಂದು ಮಾಡಿರ್ತಾನೆ ಆ ಸುರಂಗ ಮಾರ್ಗದಲ್ಲಿ. ಅಲ್ಲಿ ಇವ್ರನ್ನ ಕೂಡಾಕ್ತಾನೆ ಅನ್ನೋವಂಥದ್ದು ಒಂದು ಮಾಹಿತಿ. ಇದು ಇತಿಹಾಸದ ಪುಟಗಳಲ್ಲಿ ಕೂಡ ಇದೆ, ಇದು ಓದ್ಬೋದು. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಕ್ಷೇತ್ರದಲ್ಲಿ ಇಷ್ಟೆಲ್ಲ ವಿಚಾರಗಳಿದೆ, ವಿಚಾರಗಳನ್ನ ತಿಳ್ಕೊಳ್ಬೇಕು. ಇವಾಗ ಪ್ರೇಕ್ಷಣೀಯ ಸ್ಥಳ ಅಂತ ಬರ್ತಾರೆ, ಕೇವಲ ದೇವಸ್ಥಾನ ನೋಡ್ತಾರೆ, ಹೊರಟುಬಿಡ್ತಾರೆ. ಅಷ್ಟೇ ಅಲ್ಲ, ಮೇಲ್ಗಡೆ ಇತಿಹಾಸದ ಪುಟಕ್ಕೆ ಸೇರಿದಂಥ ಮಾಹಿತಿಗಳಿದೆ, ಅದನ್ನು ತಿಳ್ಕೊಳ್ಬೇಕು, ನೋಡಬೇಕು. ಮೇನು ಆ ಕೋಟೆಯ ಸುರಂಗ ಮಾರ್ಗ, ಆ ಬೆಟ್ಟದ ಮೇಲಿರುವಂಥ ಸುರಂಗ ಮಾರ್ಗ ಇದೆಯಲ್ಲ, ಸುರಂಗ ಮಾರ್ಗವನ್ನು ನೋಡಿದಾಗ
ಇದು ಇಲ್ಲಿಂದ ಅಲ್ಲಿವರೆಗೂ ಇದೆಯಾ? ಇವತ್ತಿಗೂ ಇದೆ ಅದು. ನಾವು ಕಾಣ್ಬೋದು. ಬಟ್ ಯಾವ ಕಡೆಯಿಂದ ಹೋದ್ರೆ ಹೆಂಗೆ ಬರ್ತೀವಿ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಒಂದು ಕಡೆ ದೇವನಹಳ್ಳಿಗೆ ಹೋಗ್ಬೋದು ಅಂತ ಹೇಳ್ತಾರೆ ಅಲ್ಲಿಂದ. ಈ ಕಡೆ ಶ್ರೀರಂಗಪಟ್ಟಣಕ್ಕಂತೂ ಪಕ್ಕಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ಯಾವ ಕಡೆಯಿಂದ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಕೊರೆದಿರ್ತಾರೆ ಗೊತ್ತಿಲ್ಲ. ಸುರಂಗ ಮಾರ್ಗ ಈ ಥರ ರಾಜಮಾರ್ಗದವರು ಈ ಥರ ಎಲ್ಲ ಮಾಡ್ತಿದ್ರು ಅವಾಗ. ಆ ರೀತಿ ಒಂದು ಇದ್ರ ಜೊತೆಗೆ ಒಂದು ಒಳ್ಳೆ ಒಂದು ಇದಿದೆ ಏನೋ ಕಲ್ಯಾಣಿ. ಆ ಕಲ್ಯಾಣಿಯಲ್ಲಿ ಯಾವತ್ತೂ ನೀರು ಬತ್ತಿಲ್ಲ. ಎಂಥ ಬೇಸಿಗೆ ಸಂದರ್ಭ ಇರಲಿ ಏನೇ ಇರಲಿ, ನೀರು ತುಂಬ ಶುದ್ಧವಾಗಿರುತ್ತೆ. ಭಾಳ ಎಷ್ಟು ಶುದ್ಧ ಅಂದರೆ ಅಷ್ಟು ಶುದ್ಧವಾಗಿರುತ್ತೆ. ಹಾಗೆ ಯಾವಾಗಲೂ ತುಂಬಿರುತ್ತೆ. ನೀರಿಗೆ ಕೊರತೆಯೇ ಇಲ್ಲ ಯಾವತ್ತಿಗೂ. ಈ ರೀತಿ ಇಲ್ಲಿ ತಾಯಿನ ನಂಬಿ ಬಂದಂಥವ್ರಿಗೆ ಎಲ್ಲ ರೀತಿಯ ಕೋರಿಕೆಗಳು ಲಭ್ಯವಾಗ್ತವೆ. ಹಾಗೆ ಮಕ್ಕಳಿದ್ದವ್ರಿಗೆ, ಮದುವೆ ಆಗದಿದ್ದವ್ರಿಗೆ, ಹಾಗೆ ಆರೋಗ್ಯದ ಸಮಸ್ಯೆ ಈ ರೀತಿ. ಆಮೇಲೆ ವಿದ್ಯಾಭ್ಯಾಸಕ್ಕೆ ಅಂತ ಮಕ್ಕಳು ಕೇಳ್ಕೊಂಡು ಬರ್ತವೆ. ಅದು ಒಂದಷ್ಟು ಇದೆ. ಎಲ್ಲದಕ್ಕೂ ತಾಯಿ ಅಸ್ತು ಅನ್ನುವಂಥದ್ದೇ ಇಲ್ಲಿರ್ತಕ್ಕಂಥ ಒಂದು ಶಕ್ತಿ, ಈ ತಾಯಿಯ ಪವಾಡ. ಆಗಿನ ಕಾಲದಲ್ಲಿ ಇಲ್ಲೆಲ್ಲ ಕೇವಲ ನಾಡು ಅಂತ ಮಾತ್ರ ಕರೀತಾಯಿದ್ರು. ಆಗ ಆಳ್ತಾ ಇದ್ದಂಥ ಚಕ್ರವರ್ತಿಗಳು. ಒಂದು ಕಡೆ ಮೈಸೂರು ಪ್ರಾಂತ ಆದರೆ ಇನ್ನೊಂದು ಕಡೆ ಮತ್ತೊಂದು ಪ್ರಾಂತ, ಮಗದೊಂದು ಪ್ರಾಂತ. ಈ ರೀತಿ ತಮಿಳರು, ತೆಲುಗರು, ಮರಾಠಿಗಳು ಈ ರೀತಿ ಅಲ್ಲಲ್ಲೇ ಅವ್ರವ್ರ ಆಳ್ವಿಕೆ. ಇಂಥ ಆಳ್ವಿಕೆ ಸಂದರ್ಭದಲ್ಲಿ ಅವರವರು ಆಳ್ತಾ ಇದ್ದಂಥ ಪ್ರಾಂತ್ಯಗಳನ್ನ ನಾಡು, ನಮ್ಮ ನಾಡು ಅಂತ ಕರ್ಕೊಳ್ತಾಯಿದ್ರು. ಇದಾದಂಥ ಸಂದರ್ಭದಲ್ಲಿ ಆಮೇಲೆ ನಮ್ಮ ಕರ್ನಾಟಕ ಉದಯ ಆಯಿತು. ಒಟ್ಟು ಎಲ್ಲ ಜಿಲ್ಲೆಗಳನ್ನ ಸೇರಿಸಿ ಒಂದು ರಾಜ್ಯವನ್ನು ಮಾಡಿ ರಾಜ್ಯ ಅಂತ ಮಾಡಿದ್ರು. ಆಮೇಲೆ ಕನ್ನಡ ಭಾಷೆ ಪ್ರಾಂತ್ಯ ಅಂದರೆ ಕನ್ನಡ ರಾಜ್ಯ ಅಂತ ಮಾಡಿದ್ರು. ಇದೆಲ್ಲ ಇತ್ತೀಚಿನ ಇತಿಹಾಸದ ಪುಟಗಳಲ್ಲಿ ಬರುವಂಥದ್ದು. ಆದರೆ ಅಂದಿನ ದಿನಮಾನಗಳಲ್ಲಿ ಇವೆಲ್ಲ ನಾಡು ಅಂತ ಕರಿತಾಯಿದ್ರು. ಕೊಂಗನಾಡು, ಕನ್ನಡ ನಾಡು, ಈ ರೀತಿ ಅವರವರು ಇದರಲ್ಲಿ ಒಂದು ಶೈಲಿಯಲ್ಲಿ ಒಂದು ಹೆಸರನ್ನಿಟ್ಟು ನಾಡು ಅಂತ ಕರಿತಾಯಿದ್ರು. ಈ ರೀತಿ ಇತ್ತೀಚೆಗೆ ಇದೆಲ್ಲ ಜಿಲ್ಲೆಯಾಗಿ ಪರಿವರ್ತನೆ ಆಗಿ, ರಾಜ್ಯಗಳಾಗಿ ಪರಿವರ್ತನೆ ಆಗಿ, ಆಮೇಲೆ ಭಾಷಾವಾರು ಪ್ರಾಂತ್ಯಗಳಾಗಿ, ಭಾಷಾವಾರು ರಾಜ್ಯಗಳಾಗಿ ಎಲ್ಲ ಉದಯ ಆಯಿತು. ಆಗ ಈ ಒಂದು ಭಾರತ ಸ್ವತಂತ್ರ ಬಂದಂಥ ಸ್ವತಂತ್ರ ಬಂದಾದಮೇಲೆ ಎಲ್ಲ ಭಾಷೆಗಳ ರಾಜ್ಯಗಳು ಉದಯವಾಯಿತು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಒಂದು ಹಾಡು ಕೂಡ ಇದೆ ಇದರ ಜೊತೆಗೆ. ಅದೇ ರೀತಿ ಎಲ್ಲ ಭಾಷೆಗಳಿಗೂ ಎಲ್ಲ ರಾಜ್ಯಗಳು ಒಂದು ಅಸ್ತಿತ್ವಕ್ಕೆ ಬಂದವು. ಇದು ಒಂದು ಕಡೆ ಇರಲಿ. ಚೋಳರ ಕಾಲದಲ್ಲಿ ಆಳಿದಂಥ ಸಂದರ್ಭದಲ್ಲಿ, ಆಮೇಲೆ ಈ ತಾಯಿ ಇಲ್ಲಿ ನೆಲೆ ನಿಂತ ಸಂದರ್ಭದಲ್ಲಿ ಇದಕ್ಕೆಲ್ಲ ಶಿಲಾಶಾಸನಗಳು ಬೇಕಾದಷ್ಟಿದೆ ಅಲ್ಲಿ. ಈಗಲೂ ಬೆಟ್ಟದ ಮೇಲೆ ಹುಡುಕಿದ್ರೆ ಸುಮಾರು ಶಿಲಾಶಾಸನಗಳು ಸಿಗ್ತವೆ. ಕೆತ್ತನೆ ತಮಿಳಿನಲ್ಲಿ ಕೆತ್ತಿರೋಂಥ ಕೆತ್ತನೆಗಳಿದೆ. ಇದ್ರ ಜೊತೆಗೆ ಈ ತಾಯಿ ಮಾರಮ್ಮ ದೇವರಿಗೆ ಹೆಂಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಇದು ಮಾಡೋದು ಅಂತೇಳಿ ಯಾವತ್ತೂ ಆ ತಾಯಿ ಬಂದು ಸ್ಥಳಾವಕಾಶನ ಕೇಳಿದಾಗ ಕೊಡೋದಿಲ್ಲ ಮಾರಮ್ಮ ದೇವರು. ಆಗ ಸಂಜೆ ಆಯಿತು, ಪಾಪ ಹೆಣ್ಣೆಂಗ್ಸು ಎಲ್ಲಿಗೆ ಹೋಗ್ತಾರೆ ಇವರು ಅಂಥೇಳಿ ಯೋಚನೆ ಮಾಡಿ, ಆಯಿತು ಇವತ್ತು ಇಲ್ಲಿರು ಅಂತ ಹೇಳ್ತಾರೆ. ಅವತ್ತು ಕಬ್ಬಾಳಲ್ಲಿ ನೆಲೆ ನಿಲ್ತಾರೆ ತಾಯಿ. ಸರಿ ಬೆಳಗಾಯಿತು, ನಮಗೆ ಬೇರೆ ಕಡೆ ಕಾರ್ಯಕ್ರಮಗಳಿರೋದ್ರಿಂದ ನಾವು ಹೊರಡ್ತೀವಿ, ನೀನು ಹೊರಡು ಅಂತ ಮಾರಮ್ಮದಿರು ಹೇಳ್ತಾರೆ. ಆಗ ತಾಯಿ ಹೇಳ್ತಾರೆ, ಇಲ್ಲ ನಾನು ನಿಮ್ಮಂಗೆ ಬೇರೆ ತಿನ್ನೋದಿಲ್ಲ ಭಕ್ಷ್ಯಗಳ್ನ, ನಾನು ಬರೀ ಇದು ಮಾತ್ರ ತಿನ್ನೋದು, ಸಸ್ಯಾಹಾರಿ. ಹಾಗಾಗಿ ನೀವು ಹೋಗಿ ಬನ್ನಿರಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ, ಇಲ್ಲ ಹಂಗೆಲ್ಲ ಆಗೋದಿಲ್ಲ, ನೀನು ಹೊರಡಲೇಬೇಕು ಅಂತ ಹೇಳ್ತಾರೆ. ಇಲ್ಲ, ನಾನು ಸತ್ಯವಾಗಿ ನುಡಿದಿದ್ದೀನಿ, ಸತ್ಯವಾಗಿ ನಡೀತಾ ಇದ್ದೀನಿ, ನಾನಿಲ್ಲಿ ನೆಲೆ ನಿಲ್ತೀನಿ. ನಾನು ನೆಲೆ ನಿಲ್ಲೋದ್ರಿಂದ ಲಕ್ಷಾಂತರ ಜನ ಭಕ್ತರು ಬಂದು ಹೋಗ್ತಾರೆ. ಇಲ್ಲಿ ಒಳ್ಳೆ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಆಗುತ್ತೆ ಇದು. ಹಂಗಾಗಿ ನೀವು ನಾನು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಆ ಮಾರಮ್ಮ ತಾಯಿದಿರು ಒಪ್ಪೋದಿಲ್ಲ. ಆಗ ಈ ತಾಯಿ ಹೇಳ್ತಾರೆ, ನೋಡಿ
ನಾನು ಬರೀ ಸಿಹಿ ಪದಾರ್ಥ ಹಾಗೇ ಸಸ್ಯ ಪದಾರ್ಥಗಳನ್ನ ತಿಂತೀನಿ. ನಾನು ಹಂಗೆ ಮಾಡ್ಕೊಳ್ತೀನಿ. ನನ್ನ ಬೆಟ್ಟದ ಮೇಲೆ ನಾನು ಅಲ್ಲಿ ನನಗೆ ಈ ಥರ ಮಾಡಲಿ, ಕೆಳಗೆ ನಿಮಗೆ ಅಂತ ಕುರಿ ಕೋಳಿ ಕುಯ್ಯುವಂಥ ವ್ಯವಸ್ಥೆ ಮಾಡಿಸ್ತೀನಿ ಭಕ್ತರ ಕಡೆಯಿಂದ. ನೀವು ಇಲ್ಲಿ ಸಂಪದ್ಭರಿತವಾಗಿ ಆರಾಮಾಗಿರ್ಬೋದು ಅನ್ನೋವಂಥದ್ದು ಒಂದು ಬೇಡಿಕೆ ಇಡ್ತಾರೆ. ಆ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಮಾರಮ್ಮದಿರು ಒಪ್ಪಿ ಆಗ ತಾಯಿಗೆ ಅಲ್ಲಿ ಸ್ಥಾನ ಕೊಡ್ತಾರೆ ಅನ್ನೋಂಥದ್ದು ಕತೆ. ಆಗ ತಾಯಿ ಅಲ್ಲಿ ನೆಲೆ ನಿಂತು ಭಕ್ತರನ್ನ ಹೊರಿತಾ, ಆ ಭಕ್ತರನ್ನ ಕೈ ಬೀಸಿ ಕರೀತಾ, ಹಾಗೆ ಅವ್ರನ್ನೆಲ್ಲ ಆಶೀರ್ವಾದ ಮಾಡ್ತಾ ಕಾಪಾಡ್ಕೊಂಡು ಬರ್ತಾಯಿದ್ದಾರೆ. ಇದು ಮೂಲ ದೈವದ ಸಮ್ಮಿಶ್ರ ಕಥೆಗಳು. ಅದರೊಟ್ಟಿಗೆ ಇತಿಹಾಸ ಪುಟಗಳಲ್ಲಿ ಸೇರಿರೋಂಥ ಈ ಒಂದು ದೇವಸ್ಥಾನ, ಇದ್ರ ಜೊತೆಗೆ ಚೋಳರ ಕಾಲದಿಂದ ಇತ್ತೀಚಿನ ಟಿಪ್ಪು ಸುಲ್ತಾನವರೆಗಿನ ಈ ಒಂದು ಕಥಾ ಹಂದರ ಇತಿಹಾಸವುಳ್ಳಂಥ ದೇವಾಲಯಕ್ಕೆ ಎಲ್ಲರೂ ಒಮ್ಮೆ ಭೇಟಿ ಕೊಟ್ಟು ಈ ದೇವಸ್ಥಾನದ ಹಾಗೂ ಈ ದೇವಿಯ ಕೃಪೆಗೆ ಪಾತ್ರರಾಗಿ ಎಲ್ಲ ರೀತಿಯ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು